ಹಾಯ್ ನಮಸ್ಕಾರ. ತುಂಬಾ ಜನ ವೇಟ್ ಮಾಡ್ತಿರೋದು ಎಸ್ಪೆಷಲಿ ಈ ಆನೆ. ಯಾಕೆಂದ್ರೆ ಲಾಸ್ಟ್ ಇಯರ್ ಈ ಒಂದು ಆನೆ ಪಟ್ಟದಾನೆ, ಜೊತೆಗೆ ರಾಜಮಾತೆ ಪ್ರಮೋದಾ ದೇವಿ ಅವ್ರಿಗೂ ಕೂಡ ಈ ಆನೆ ತುಂಬಾನೇ ಇಷ್ಟ. ದಸರಾ ಮುಗಿದ್ಮೇಲೂ ಸಹ ಮತ್ತಿಗೋಡು ಕ್ಯಾಂಪ್ಗೆ ಹೋಗಿ ಆನೆ ಯೋಗಕ್ಷೇಮವನ್ನು ಸಹ ವಿಚಾರಿಸ್ಕೊ ಬಂದಿದ್ರು. ಸೊ ಅಷ್ಟೊಂದು ಇಷ್ಟಪಡುವಂತ ಆನೆ ಆಗಿರುತ್ತೆ. ಅದುವೇ ನಿಮ್ಮೆಲ್ಲರ ನೆಚ್ಚಿನ ಫೇವ್ರೇಟ್ ಶ್ರೀಕಂಠ ಆನೆ. ದೈತ್ಯಾಕಾರದ ಒಂದು ಉದ್ದ ದಂತದ ಒಂದು ಆನೆ, ಎಲ್ರಿಗೂ ಕೂಡ ಇಷ್ಟವಾಗುವಂತ ಆನೆ ಶ್ರೀಕಂಠ. ಲಾಸ್ಟ್ ಇಯರ್ ದಸರಾಗೆ ಬಂದಿದ್ದ, ಈ ಸತಿ ದಸರಾಗೆ ಬರುತ್ತಾನ ಒಂದು ಯಕ್ಷ ಪ್ರಶ್ನೆ. ಯಾಕೆಂದ್ರೆ ಇನ್ನ ಕೂಡ ಏನು ಸೆಲೆಕ್ಷನ್ ಪ್ರೊಸೆಸ್ ಆಯ್ತಲ್ಲ, ಅದರ ಒಂದು ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗಿದಾವೆ ಅಂತ ಅನೌನ್ಸ್ ಮಾಡಿಲ್ಲ. ಅತಿ ಶೀಘ್ರದಲ್ಲಿ ಅನೌನ್ಸ್ ಸಹ ಮಾಡುತ್ತಾರೆ. ಜೊತೆಗೆ ಗಜಪಯಣದ ಡೇಟ್ ಕೂಡ ಫಿಕ್ಸ್ ಆಗಾಯ್ತು. ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 26ನೇ ತಾರೀಕು ಗಜಪಯಣ ಇರ್ತವೆ. 25ನೇ ತಾರೀಕಿಗೆ ಆನೆಗಳು ಎಲ್ಲವೂ ಕೂಡ ಹುಣಸೂರು ವೀರನ ಹೊಸಳ್ಳಿ ಭಾಗ ಅಲ್ಲಿಗೆ ಹೋಗಿ ಎಲ್ಲವೂ ಕೂಡ ಇಂದಿನ ದಿವಸವೇ ಹೋಗ್ತವೆ ಆನೆಗಳು. ಫಸ್ಟ್ ಬ್ಯಾಚ್ ಆನೆಗಳದು ಹೋಗುವಂತದ್ದು. ಸೊ ನೋಡೋಣ, ಲಾಸ್ಟ್ ಇಯರ್ ಅಂದ್ರೆ 2025ರಲ್ಲಿ ನಮ್ಮ ಶ್ರೀಕಂಠ ಆನೆ ಸೆಕೆಂಡ್ ಬ್ಯಾಚ್ ನಲ್ಲಿ ಆಗಮಿಸಿದ್ದ. ಈ ಸತಿ ಯಾವ ಬ್ಯಾಚ್ ನಲ್ಲಿ ಬರ್ತಾನೆ? ಫಸ್ಟ್ ಬ್ಯಾಚ್ ನಲ್ಲಿ ಬರ್ತಾನ, ಸೆಕೆಂಡ್ ಬ್ಯಾಚ್ ನಲ್ಲಿ ಬರ್ತಾನ? ಅಸಲಿಗೆ ಈ ಒಂದು ಆನೆಯನ್ನ ಸೆಲೆಕ್ಟ್ ಮಾಡಿದ್ದಾರ? ದಸರಾಗೆ ಕರೆ ತರ್ತಾರ? ಈ ಸತಿ ಏನ್ ಕಥೆ ಆಗುತ್ತೆ ಕಾದ್ ನೋಡ್ಬೇಕು. ಯಾಕಂದ್ರೆ ಶ್ರೀಕಂಠಗೂ ಕೂಡ ಮದ ಅಂತ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಜೊತೆಗೆ ಹರ್ಷನಿಗೂ ಮದ ಅಂತ ಬಂದಿತ್ತು. ಜೊತೆಗೆ ಭೀಮನಿಗೂ ಕೂಡ ಮದ ಅಂತ ಬಂದಿತ್ತು. ಸೊ ಶ್ರೀಕಂಠಗೆ ಈಗ ಮದ ಕಡಿಮೆ ಆಗಿರ್ಬೋದೇನೋ, ಯಾಕೆಂದ್ರೆ ತುಂಬಾ ದಿವಸಗಳಾಯ್ತಲ್ಲ. ಭೀಮಗಿನ್ನ ಬಹುಶಃ ಕಡಿಮೆ ಆಗಿಲ್ಲ, ಶ್ರೀಕಂಠಗೆ ಮದ ಕಡಿಮೆ ಆಗಿರ್ಬೋದು. ನೋಡೋಣ, ಈ ಸತಿ ನಮ್ಮ ಶ್ರೀಕಂಠ ಆನೆ ದಸರಾಗೆ ಕರೆ ತರ್ತಾರ. ಶ್ರೀಕಂಠ ಆನೆ ದಸರಾದಲ್ಲಿ ಭಾಗಿಯಾಗ್ತಾನಂತ. ಲಾಸ್ಟ್ ಇಯರ್ ಸ್ವಲ್ಪ ಗಲಿಬಿಲಿ ಆಗಿತ್ತು, ಯಾಕೆಂದ್ರೆ ಅಲ್ಲೊಂದು ಡಿಜೆ ಮ್ಯೂಸಿಕ್ ಎಲ್ಲವನ್ನೂ ಕೂಡ ಹಾಕಿದ್ರು. ಅದಕ್ಕೋಸ್ಕರ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ದ ಶ್ರೀಕಂಠ, ಅಲ್ಲೇ ಓಡಾಡ್ಬಿಟ್ಟಿದ್ದ ಅರಮನೆ ಒಳಗಡೆನೆ. ಸೊ ಅದರಿಂದ ಒಂದು ಸ್ವಲ್ಪ ಸುದ್ದಿ ಆಗ್ಬಿಟ್ಟಿದೆ ಶ್ರೀಕಂಠ. ಅದು ಬಿಟ್ರೆ ಪಟ್ಟದಾನಿಯಾಗಿ ಪ್ರತಿ ದಿವಸ ಪೂಜೆ ಕೈಂಕರ್ಯಗಳಲ್ಲಿ ಭಾಗವಹಿಸಿದಂತಾನೆ. ಮತ್ತೆ ಪ್ರಮೋದಾ ದೇವಿ ಅವರಿಗೆ ಈ ಒಂದು ಆನೆ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು. ಆತನ ಒಂದು ಪರ್ಸನಾಲಿಟಿ ಆಗಿರ್ಬೋದು. ಅದರಲ್ಲೂ ಕೂಡ ಒಡೆಯರ್ ಹೆಸರಿಟ್ಟಿದ್ರು, ಶ್ರೀಕಂಠ ದತ್ತ ಒಡೆಯರ್ ಅಂತ ಈ ಒಂದು ಆನೆಗೆ. ಸೊ ರಾಜಮಾತೆ ಪ್ರಮೋದಾ ದೇವಿ ಅವರಿಗೆ ಈ ಆನೆ ತುಂಬಾನೇ ಕನೆಕ್ಟ್ ಆಗಿತ್ತು, ತುಂಬಾನೇ ಇಷ್ಟಪಟ್ಟಿದ್ರು ಒಂದು ಆನೆನ. ಆಗಾಗ ಇವರು ಹೋಗಿ ಮಾತನಾಡಿಸಿ ಬರ್ತಾ ಇದ್ರು, ಏನಾದ್ರು ತಿನ್ನಕ್ಕೂ ಸಹ ಕೊಡ್ತಾ ಇರೋರು. ಸೊ ಹೀಗಾಗಿ ಈ ಆನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ದಸರಾಗೆ. ಈ ವರ್ಷನೂ ಕೂಡ ನೋಡ್ಬೇಕು, ಈ ಆನೆನ ಸೆಲೆಕ್ಟ್ ಮಾಡಿದಾರ, ಸೆಲೆಕ್ಟ್ ಆಗಿರುತ್ತಾ, ಏನ್ ಕತೆ ಈ ಸತಿ 2026ರ ದಸರಾಗೆ ಬರುತ್ತಾ, ಯಾವ ಬ್ಯಾಚ್ ನಲ್ಲಿ ಬರುತ್ತೆ ಅಂತ ತುಂಬಾ ಅಭಿಮಾನಿಗಳು ಈ ಒಂದು ಆನೆಗೂ ಕೂಡ ಇದ್ದಾರೆ. ಮತ್ತೆ ಆಕ್ಟಿವ್ ಆಗಿ ನೀವೇ ನೋಡಿರುವ ಹಾಗೆ ಕಾರ್ಯಾಚರಣೆಗಳೆಲ್ಲ ಬರ್ತಾ ಇರುವಂತ ಒಂದು ಆನೆನೆ. ತುಂಬಾ ಚೆನ್ನಾಗಿ ಕಾರ್ಯಾಚರಣೆಯಲ್ಲೂ ಸಹ ಭಾಗಿಯಾಗ್ತಿರುವಂತ ಆನೆ, ಒಳ್ಳೆ ಪರ್ಸನಾಲಿಟಿ ಇರುವಂತ ಆನೆ. ನೋಡಿ, ಈ ಒಂದು ಆನೆನ ಕ್ಯಾಪ್ಚರ್ ಮಾಡಿ ಸುಮಾರು ವರ್ಷಗಳಾಗೋಯ್ತು. 10-12 ವರ್ಷಗಳ ಕಾಲ ಸುಮ್ಮನೆ ಕ್ಯಾಂಪ್ ನಲ್ಲಿ ಇತ್ತು. ಆಗಿಂದಾನೆ ಈ ಒಂದು ಆನೆನ ಬಳಸ್ಕೋಬಹುದಾಗಿತ್ತು. ಬಟ್ 12 ವರ್ಷದ ಬಳಿಕ ಈ ಒಂದು ಆನೆನ ನೋಡಿ, 12 ವರ್ಷದ ಬಳಿಕ ಈ ಒಂದು ಆನೆನ ಕಾರ್ಯಾಚರಣೆಗಳಿಗೆ ಮತ್ತೆ ದಸರಾಗೆ ತಗೊಂಡ್ ಬರ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಎಲ್ಲ ತುಂಬಾನೇ ಕಡಿಮೆ, ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ. ಜೊತೆಗೆ ಮತ್ತಿಗೋಡು ಕ್ಯಾಂಪ್ ವಿಸಿಟರ್ಸ್ ಏನೋ ಅಲೋ ಸಹ ಇರಲಿಲ್ಲ. ಈಗ 1-2 ವರ್ಷದಿಂದ ಮತ್ತಿಗೋಡು ಕ್ಯಾಂಪ್ ವಿಸಿಟರ್ಸ್ಗೆ ಅಂತ ಅಲೋ ಮಾಡ್ತಿರೋದು ಟಿಕೆಟ್ ಕೊಡುವ ಮೂಲಕ. ಅಲ್ಲದೆ ಇನ್ನ ಅರಣ್ಯ ಮಂತ್ರಿ ಕೂಡ ಆಯ್ಕೆ ಆಗಿಲ್ಲ. ಯಾವ ಕ್ಯಾಂಪ್ಗಳು ಕೂಡ ಕರ್ನಾಟಕದಲ್ಲಿ ಓಪನ್ ಆಗಿಲ್ಲ. ಬಹುಶಃ ಮುಂದಿನ ತಿಂಗಳಲ್ಲಿ ಏನಾದ್ರು ಆಗಸ್ಟ್ ತಿಂಗಳಲ್ಲಿ ಕ್ಯಾಂಪ್ ಓಪನ್ ಆಗ್ಬೋದಾ? ಓಪನ್ ಆದ್ರೆ ಎಲ್ಲರೂ ಕೂಡ ಜನರು ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಕ್ಯಾಂಪ್ ವಿಸಿಟ್ ಮಾಡಕ್ಕೆ, ಆನೆಗಳನ್ನ ನೋಡಕ್ಕೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಆನೆಗಳು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಸಕ್ಕರೆ ಬೈಲಾಗಿರ್ಬೋದು, ಮತ್ತಿಗೋಡು, ದುಬಾರೆ, ಈ 3 ಕ್ಯಾಂಪ್ಗಳೇ ವಿಸಿಟ್ ಮಾಡಬಹುದು ಕರ್ನಾಟಕದಲ್ಲಿರುವಂತ ಕ್ಯಾಂಪ್. ಮತ್ತೆ ದಾಂಡೇಲಿ ಒಂದು ಕ್ಯಾಂಪ್ ಇದೆ, ಅದನ್ನು ಕೂಡ ವಿಸಿಟ್ ಮಾಡಬಹುದು. ಸೊ ನೋಡೋಣ. ಮತ್ತೆ ಆರಂಗಿ ಕ್ಯಾಂಪ್ ಅಂತ ಇದೆ, ಅಲ್ಲೂ ಕೂಡ ಒಳ್ಳೊಳ್ಳೆ ಆನೆಗಳಿದಾವೆ. ಸೊ ಇಷ್ಟೊಂದೆಲ್ಲ ಆನೆಗಳು ಕ್ಯಾಂಪ್ ಇದಾವೆ. ಬಟ್ ಜನಗಳು ಈಗ ಹೋಗಕ್ ಆಗ್ತಿಲ್ಲ, ಕಾರಣ ರೆಸ್ಟ್ರಿಕ್ಷನ್ ಇದೆ. ಈಗ ಸದ್ಯದ ಟೆಂಪ್ರವರಿ ಕ್ಲೋಸ್ ಮಾಡಿದಾರಲ್ಲ, ಇನ್ನೂ ಸಹ ಓಪನ್ ಆಗಿಲ್ಲ. ಜೊತೆಗೆ ಅರಣ್ಯ ಮಂತ್ರಿ ಕೂಡ ಆಯ್ಕೆ ಆಗ್ಬೇಕಾಗಿರುತ್ತೆ, ಅದನ್ನು ಕೂಡ ಈಗ ಆಗಸ್ಟ್ ನಲ್ಲಿ ಆಯ್ಕೆ ಮಾಡ್ತಾರೆ. ಕ್ಯಾಬಿನೆಟ್ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಮಾಡಬೇಕಾಗತ್ತೆ. ಒಟ್ಟಾರೆ ಇದಾಗಿತ್ತು. ನೋಡೋಣ, ಶ್ರೀಕಂಠ ಏನಾದ್ರು ಈ ಸತಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ತಾಲೀಮ್ನಲ್ಲಿಯೂ ಸಹ ದಸರಾ ಜಂಬೂ ಸವಾರಿ ನಡೆಯುತ್ತಾ ಆ ಒಂದು ಟೈಮ್ ನಲ್ಲೂ ಸಹ ಆಕರ್ಷಣೀಯ ಆನೆ ಆಗಿತ್ತು. ಮತ್ತೆ ಏನು ತಾಲೀಮ್ನಲ್ಲಿ ಸಿಡಿಮದ್ದಿನ ತಾಲೀಮ್ ಆಗಿರ್ಬೋದು, ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಭಾಗಿಯಾಗಿದೆ, ಎದುರಲಿಲ್ಲ. ಮತ್ತೆ ಅದ್ಭುತವಾಗಿ ವೆಯ್ಟ್ ಚೆಕ್ ಆಯ್ತು. ವೆಯ್ಟ್ ಚೆಕ್ ನಲ್ಲೂ ಸಹ ತುಂಬಾ ಅದ್ಭುತವಾದಂತ ತೂಕ ಗೈನ್ ಆಗಿದ್ದಂತ ಆನೆ. ಸೊ ಒಟ್ಟಾರೆ ಶ್ರೀಕಂಠನ ಮೇಲೆ ಫ್ಯಾನ್ಸ್ ಗಳು ತುಂಬಾನೇ ಜಾಸ್ತಿ ಇದ್ದಾರೆ. ಫ್ಯಾನ್ಸ್ ಗಳು ಕೂಡ ಕಾಯ್ತಾ ಇದ್ದಾರೆ, ಶ್ರೀಕಂಠನನ್ನ ಈ ಸತಿ ನೋಡ್ಬೇಕು ಅಂತೆಲ್ಲ ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆಲ್ಲ ಶ್ರೀಕಂಠ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಬೇರೆ ಬೇರೆ ಊರಿನಿಂದ ಸಹ, ಎಸ್ಪೆಷಲಿ ಕೇರಳದವರಾಗಿರ್ಬೋದು, ಬೇರೆ ಬೇರೆ ಊರು, ಬೇರೆ ಬೇರೆ ಜಿಲ್ಲೆಯಿಂದ ಸಹ, ಕರ್ನಾಟಕ ಭಾಗದ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಶ್ರೀಕಂಠ ಆನೆಯನ್ನ ನೋಡ್ಬೇಕು ಅಂತ ತುಂಬಾನೇ ಇಷ್ಟಪಡ್ತಾರೆ. ಅಂತ ಒಂದು ಒಳ್ಳೆ ಆನೆ, ಅಂತ ಒಂದು ನಿಲುವಿನ ಆನೆ ಅಂತ ಅನ್ಬೋದು.
ಬಟ್ ತುಂಬಾ ಲೇಟ್ ಆಗಿ ಒಂದು ಆನೆ ಏನಂದ್ರೆ ಇಷ್ಟು ವರ್ಷಗಳ ಕಾಲ ಏನು ಕ್ಯಾಂಪ್ ನಲ್ಲೇ ಇತ್ತು ಅಷ್ಟೇ, ಕ್ಯಾಂಪ್ಗೆ ಮಾತ್ರ ಸೀಮಿತ ಆಗಿತ್ತು, ಎಲ್ರಿಗೂ ಕೂಡ ಜನರಿಗೆ ಯಾರಿಗೂ ಕೂಡ ಕಾಣಿಸ್ತಾನೆ ಇರಲಿಲ್ಲ ಅಂತ ಒಂದು ಆನೆ ಆಗ್ಬಿಟ್ಟಿತ್ತು. ಬಟ್ ಈಗ ಒಂದು 2 ವರ್ಷದಿಂದ ಆಕ್ಟಿವ್ ಆಗಿ ಕಾರ್ಯಾಚರಣೆ ದಸರಾ ಲಾಸ್ಟ್ ಇಯರ್ ದಸರಾಗೆ ಬಂದ್ಮೇಲೆ ಇನ್ನಷ್ಟು ಹೆಸರುವಾಸಿಯಾದ ಶ್ರೀಕಂಠ ಈ ವರ್ಷನೂ ಕೂಡ ಬಂದ್ರೆ ಇನ್ನಷ್ಟು ನೇಮ್ ಫೇಮ್ ಶ್ರೀಕಂಠನಿಗೆ ಸಿಗೋದು ಅಂತೂ ಗ್ಯಾರಂಟಿ. ನಿಮ್ಗೂ ಕೂಡ ಶ್ರೀಕಂಠ ಆನೆ ಇಷ್ಟನಾ? ನೀವು ಕೂಡ ಶ್ರೀಕಂಠ ಆನೆನೆ ಅಭಿಮಾನಿನ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.